श्री एस.पी. संतूर एम.एस. करगोडे नगरसभा अध्यक्ष उषा दासोरे सुनंदा माकड़े सज्जन कार्यक्रम ನನ್ನ ಹಿರಿಯ ಕಾರ್ಯಕರ್ತರೇ ಹಾಗೂ ಎಲ್ಲ ನಮ್ಮ ಅಕ್ಕತೆಗೆ ಮೇಳೆಗೆ ನಮಸ್ಕಾರ ಹೇಳ್ತೀನಿ. ಇವತ್ತು ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅಭ್ಯರ್ಥಿ ಆಗ್ತಾರಂತ ಬಹಳ ನಮ್ಗೆ ಕನಸಿತ್ತು. ಅವ್ರಿಗೆ ಆಗ್ತಾರಂತ ನಾವು ಇತ್ತೀಚೆಗೆ ಮಾತಾಡ್ತೀವಿ. ಆದ್ರೆ ಸಮಸ್ಯೆ ಇಟ್ಟು ಗದಗಿನ ಜನತೆಗೆ ಬಹಳ ಚಿರಪರಿಚಿತರು.
ಪ್ರತಿ ಮನೆಗೆ ಅವರ ಪರಿಚಯ ಇದ್ದಂತ ವ್ಯಕ್ತಿಗಳಂತ ಅಭ್ಯರ್ಥಿಯಾಗಿದ್ದಾರೆ. ಹಿಂದಿನ ಎಲ್ಲ 3 ಲೋಕಸಭಾ ಚುನಾವಣೆಯಲ್ಲಿ ಶ್ರೀ ಶಿವಕುಮಾರ್ ಉದಾಸಿ ಅವರನ್ನು ನಾವು ಹೆಚ್ಚಿನ ಮತಗಳನ್ನು ನೀಡುತ್ತಾ ಆಡಳಿತವನ್ನು ನಡೆಸಿದ್ರು. ಹಲವಾರು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಆ ಯೋಜನೆ ಇಟ್ಕೊಂಡು ನಾವು ಚುನಾವಣೆ ಹೋಗ್ತಾ ಇದ್ದೀವಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಬ್ಬ ಕಟ್ಟೆಗಳನ್ನ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿರ್ಬೋದು. ಉಜ್ವಲ ಯೋಜನೆಯಲ್ಲಿ ಸುಮಾರು 10 ಕೋಟಿ ಜನರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದಾರೆ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಫಸಲ್ ವಿಮಾ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಮುಖ್ಯಮಂತ್ರಿ ಆದಂತ ಸಮಯದಲ್ಲಿ ಸಹಿತ ಅವರು ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ಈ ಮಹಾನ್ ನಾಯಕರು ಇವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಚುನಾವಣೆ ಇರೋದ್ರಿಂದ ತಾವೆಲ್ಲರೂ ಶ್ರಮ ವಹಿಸಿ ಹಿಂದಿನ ಏನ್ ಚುನಾವಣೆಯಲ್ಲಿ ತಾವೆಲ್ಲ ಮತ ಹಾಕಿಸಿದ್ರಿ, ಹೆಚ್ಚಿನ ಹಂತದಿಂದ ನಾವು ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿ ಅವರನ್ನ ವಿಜಯಶಾಲಿ ಮಾಡ್ತೀವಿ ಅಂತ ಹೇಳಿ ನಾವು ಗೊತ್ತಿರಬಹುದು. ಕಾಂಗ್ರೆಸ್ನ ಅಭ್ಯರ್ಥಿ ಅವ್ರಾಗ್ತಾರೆ ಇವ್ರಾಗ್ತಾರೆ ಅಂತ ಬಹಳ ಇತ್ತು. ಇವತ್ತು ಯಾರು ನಿಲ್ಲಕ್ಕಿರ್ಲಿಲ್ಲ, ಯಾರು ನಿಲ್ಲುವಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಇಲ್ಲ. ಸಾಕಷ್ಟು ಆರವರು ಸೋತು ಅಂತ ಗೊತ್ತಾಗಿ ಯಾರೋ ಒಂದು ಅಭ್ಯರ್ಥಿಯನ್ನ ಮಾಡಿ ಇವತ್ತು ಕಣಕ್ಕಿಳಿಸ್ತಾ ಇದ್ದಾರೆ. ಇದೆಲ್ಲ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಸೇರಿ ಬಂದಿದೆ. ಹೀಗಾಗಿ ಸಾಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರನ್ನ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾರೆ, ನಾವು ಅದನ್ನ ಮಾಡಿ ಇದು ಮಾಡಿ ನಾವು ಅವ್ರ ಪ್ರಶ್ನೆಯನ್ನು ಹಾಕ್ತೀವಿ, ಮಾಧ್ಯಮ ಮುಖಾಂತರ ಕೇಳ್ತೀವಿ, ಅದರಲ್ಲಿ ಏನ್ ಮಾಡಾರ. ಇವತ್ತು ಬೊಮ್ಮಾಯಿ ಅವರು ಹಾಕಿದಂತ ರಸ್ತೆ ಇವತ್ತು ಭೂಮಿ ಸರ್ಕಲ್ ಇಂದ ಬೆಡ್ಕೇರಿವರೆಗೂ ಹಾಕಿದಂತ 23 ಕೋಟಿ ರೂಪಾಯಿ ಸಿಯಾಸತ್ ಫಂಡ್ ಒಳಗೆ ಸನ್ಮಾನ್ಯ ಶಿವಕುಮಾರ್ ಉದಾಸಿ ತಂದು ಹಾಕಿದ್ದಾರೆ. ಅವರು ತನ್ನಂತ ಯೋಜನೆಗಳಿಗೆ ಇವತ್ತು ಒಳಚರಂಡಿ ಯೋಜನೆ ನಡೀತಾ ಇದೆ. 150 ಕೋಟಿ ರೂಪಾಯಿನ ಸನ್ಮಾನ್ಯ ಶಿವಕುಮಾರ್ ಉದಾಸಿ ತಂದು ಕೊಟ್ಟಿದ್ದಾರೆ. ಏನ್ ಗದಿಗಿನಲ್ಲಿ ಯೋಜನೆ ಆಗಿದ್ದು ಸನ್ಮಾನ್ಯ ಸಿ ಪಾಟೀಲರು ಮಂತ್ರಿಗಳು ಮತ್ತು ಕಾಕಪ್ಪ ಮಂಡಳಿ ಇಲ್ಲಿರುವಂತಹ ಬೊಮ್ಮಾಯಿ ಸಾಹೇಬರು ಇವತ್ತು ಗದಿಗಿನಲ್ಲಿ ಏನೋ ಅಭಿವೃದ್ಧಿ ಆದ್ರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಅಧಿಕಾರದೊಳಗಾಗಿದೆ. ಸನ್ಮಾನ್ಯ ಶ್ರೀರಾಮುಲು ಇದ್ದಾಗ ಯಾವುದೇ ಯೋಜನೆ ತಗೋರಿ ಗದಗಿಗೆ ಅಮೃತ ಯೋಜನೆಗಳು 150 ಕೋಟಿ ರೂಪಾಯಿ ತಂದಂತ ನರೇಂದ್ರ ಮೋದಿ ಅವರ ಯೋಜನೆ ಇವತ್ತು ಸುತ್ತದ ಯಾವ ಗಾರ್ಡನ್ಗಳಾಗಿಯೋ ಎಲ್ಲ ಸನ್ಮಾನ್ಯ ಧನ್ಯವಾದಗಳು ರಾಜಣ್ಣ ಕೂಡಿಯವರಿಗೆ. ಈಗ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯಮನರು ನಮ್ಮ ಶ್ಯಾಮಪಾಲ್ ಸಾಹೇಬ್ ಮುಖರ್ಜಿ ಮತ್ತು ಭಾರತ್ ಮಾತೆ ಗೌರವ ಸಲ್ಲಿಸಬೇಕು ಅಂತ ನಿಂತಿಸ್ಕೊಳ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಮುಖಾಂತರ ಉದ್ಘಾಟನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.